ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾವಾ ಏಯ್ ಬಂದು ನೋಗಣಿ. ಕೈ ತೋರಿಸು. ಯಾಕೆ ಕೈ ತೋರಿಸು ಅಂದಲ್ಲ ಪಾರು. ಯಜಮಾನ್ರೆ ಏನ್ ಮಾಡ್ತಾ ಇದ್ದೀರಾ? ನಾಳೆ ದಿನ ನನ್ನಿಂದನೂ ಯಾವ ಕೆಲಸನೂ ಆಗಿಲ್ಲ ಅಂದರೆ ಛೆ, ನಿಮ್ಮ ಸೊಸೆ ಬಗ್ಗೆ ಹಾಗೆಲ್ಲ ಅನ್ಕೋಬೇಡಿ. ಅಷ್ಟೆಲ್ಲ ಚೀಪ್ ಮೆಂಟಾಲಿಟಿ ನನಗಿಲ್ಲ. ಕೊಟ್ಟ ಮಾತನ್ನು ತಪ್ಪೋದು ಬರೀ ಅರಸನಕೋಟೆ ವಿಚಾರದಲ್ಲಿ ಮಾತ್ರ ಸೀಮಿತವಾಗಿದೆ. ಅದು ಅಲ್ಲದೆ ನನಗೆ ನಿಮ್ಮ ಮೇಲೆ ಒಂಚೂರು ಸಾಫ್ಟ್ ಕಾರ್ನರ್ ಕೂಡ ಇದೆ. ಇಷ್ಟು ದಿನ ನಮ್ಮಮ್ಮಂಗೆ ಇಷ್ಟು ಸಪೋರ್ಟಿವ್ ಆಗಿದ್ರಿ ಅಂತ. ಅದು ಅಲ್ಲದೆ ನಾನು ಬೇರೆ ಒಬ್ಬಳೇ ಇದ್ದೀನಿ. ಸೊ ಸದ್ಯಕ್ಕೆ ನಿಮ್ಮನ್ನು ಕೊಲ್ಲೋ ಯೋಚನೆ ನನಗಂತೂ ಇಲ್ಲ. ಸದ್ಯಕ್ಕೇನಾ ಅಂದರೆ ಮುಂದೆ ಏನಾದರೂ ಗೊತ್ತಿಲ್ಲ. ಆಕೆ ಕೊಡು. ಸಾವಿತ್ರಮ್ಮ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳ ದಿನ. ಅಖಿಲಾಗಿ ಇಷ್ಟವಾದ ಫ್ಲೇವರನ್ನು ಕೇಕ್ ರೆಡಿ ಮಾಡಿ ನಾನು ರಾತ್ರಿ ಬಂದು ತಗೊಂಡೋಗ್ತೀನಿ. ಹ್ಞೂ ಅಪ್ಪವ್ರೆ. ಹಾಂ, ಈ ವಿಷಯ ಅಖಿಲಾಗಿ ಗೊತ್ತಾಗಬಾರ್ದು. ಸರಿ ಅಪ್ಪವ್ರೆ. ಪ್ರತಿ ವರ್ಷ ಈ ದಿನ ದೊಡ್ಡ ಯಜಮಾನರು ಪಾರ್ವತಿ ಕೇಕ್ ಕಟ್ ಮಾಡ್ತಿದ್ರು. ಆದರೆ ಈ ಸಲ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಮಾಡಿದ್ರು ಅವಳಾಗೆ ಕೇಕ್ ತಯಾರು ಮಾಡೋಕ್ಕಾಗಲ್ಲ. ಯಾಕಂದರೆ ಅವಳಿರೋ ಮನೆಯಲ್ಲಿ ಆ ಸೌಕರ್ಯ ಇಲ್ಲ. ಬಸ್ರಿ ಬೇರೆ. ಇಲ್ಲಿಂದಲೇ ಕೇಕ್ ಮಾಡಿ ಕಳಿಸೋ ಥರ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಹಾಂ, ಓಕೆ. ಇಲ್ಲ, ನಾನು ಅದನ್ನು ಫೋನ್ ಮಾಡಿ ತಿಳಿಸ್ತೀನಿ ನಿಮಗೆ. ಆಯಿತು, ಓಕೆ. ಅಪ್ಪರೇ, ಕೇಕ್ ಒಂದೇ ಸಾಕಾ? ಹಾಂ, ಒಂದೇ ಸಾಕು. ಯಾಕೆ? ಅಲ್ಲ, ನಿನ್ನೆ ನೀವೇ ನಿಮ್ಮ ಸೊಸೆಗೆ ಇಷ್ಟ ಅಂತ ತಿಂಡಿ, ಹಣ್ಣುಗಳು, ಒಡವೆ, ಸೀರೆ, ಹೂವು ಎಲ್ಲ ಕೊಟ್ಟು ಬಂದ್ರಿ. ಹಾಗೆ ಕೇಕು ಏನಾದರೂ ಕೊಟ್ಟು ಬರ್ತೀರೇನೋ ಅಂತ, ಜೊತೆಗೆ ಇನ್ನೊಂದು ಮಾಡಲಾ ಅಂತ ಕೇಳಿದೆ. ಹೌದು, ಸಾವಿತ್ರಮ್ಮ ಹೇಳಿದಾಗೆ ಆದಿತ್ಯ ಪಾರ್ವತಿನೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಸರಿ, ಹಾಗಿದ್ರೆ ಅವಳಿಗೂ ಸೇರಿಸಿ ಇನ್ನೊಂದು ಕೇಕ್ ರೆಡಿ ಮಾಡಿಬಿಡಿ. ಸರಿ ಅಪ್ಪವ್ರೆ. ಅಪ್ಪವ್ರಿಗೇನಾದ್ರು ಪಾರ್ವತಿ ತಾಯಿ ಆಗೋ ವಿಷಯ ಗೊತ್ತಾಗಿದೆಯಾ? ಪರವಾಗಿಲ್ವೇ, ಗೋರಂಟಿನ ಚೆನ್ನಾಗೇ ಹಾಕಿದ್ದೀರಾ.
ನನಗೆ ಗೋರಂಟಿ ಅಂದರೆ ತುಂಬ ಇಷ್ಟ ಯಜಮಾನ್ರೆ. ಹೌದಾ? ಹ್ಞೂ. ನಿನಗೆ ಇಷ್ಟ ಅಂತ ಇದೀನಿ ನಾನು ಹಾಕಿದ್ದಲ್ಲ. ಮತ್ತೆ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ನಾನು ಕೆಲಸ ಮಾಡೋಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ, ಅದಕ್ಕೆ. ಹೋಗಿ ಯಜಮಾನ್ರೆ, ಇದು ತುಂಬ ಮೋಸ. ಮೋಸನೂ ಇಲ್ಲ ಸಮೋಸನೂ ಇಲ್ಲ. ನನಗೆ ಅಡುಗೆ ಮನೇಲಿ ತುಂಬ ಕೆಲಸ ಇದೆ. ಇನ್ಮೇಲೆ ನೀನೇನಾದರೂ ನನ್ನ ಕೆಲಸ ಡಿಸ್ಟರ್ಬ್ ಮಾಡಕ್ಕಂದ್ರೆ ಹೀಗೆ ಮಾಡ್ತೀನಿ. ಇಲ್ಲೇ ಕೂತಿರೋ ಬರ್ತೀನಿ. ಯಜಮಾನ್ರೆ, ನಾನು ಏನು ಕೆಲಸ ಮಾಡಬಾರ್ದು ಅಂತ ಈ ರೀತಿ ಕೈಗೆ ಮೆಹಂದಿ ಹಾಕಿದ್ದೀರಲ್ಲ, ನಾನು ಹೇಗೆ ಸಮಯ ಕಳಿಬೇಕು? ನನಗೆ ಬೇಜಾರಾಗಲ್ವಾ? ಪಾರು, ನಿನಗೆ ಯಾವ ಹೀರೋ ಇಷ್ಟ ಅಂತ ಹೇಳು. ಯಾಕೆ? ನೀನು ಮೊದಲು ಹೇಳು, ಯಾವ ಹೀರೋ ಇಷ್ಟ, ಅವ್ರು ಯಾವ ಸಿನಿಮಾ ಇಷ್ಟ ಅಂತ. ನನಗೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅಂದ್ರೆ ತುಂಬ ಇಷ್ಟ. ಅವ್ರು ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ. ನಮ್ಮ 3 ಟೆಂಟಿಗೆ ಅವ್ರು ಯಾವ ಸಿನಿಮಾ ಬಂದರೂ ಬಿಡ್ತಾ ಇರಲಿಲ್ಲ. SP ಸಾಂಗ್ಲಿನ ಸಿನಿಮಾ ಇದೆಯಲ್ಲ, ಅದನ್ನಂತೂ ನಾನು 4 ಸಲ ನೋಡಿದ್ದೀನಿ. ಹೌದಾ? ಹಾಗಾದರೆ ಇವಾಗ ನಾನೊಂದು ಸಕ್ಕತ್ತಾಗಿರೋ ಸಿನಿಮಾ ಹಾಕ್ಕೊಡ್ತೀನಿ, ಅದನ್ನ ನೋಡ್ತಾ ಆರಾಮಾಗಿ ಕೂತಿರು. ಆರಾಮಾಗಿ ಕೂತ್ಕೊ. ಹೇಗಣಿ, ನೀನೇನು ನೋಡ್ತಾ ನಿಂತಿದ್ಯಾ? ನಿಮ್ಮ ಅಕ್ಕನ ಜೊತೆ ಕೂತ್ಕೊಂಡು ಶಂಕರ್ನ ಸಿನಿಮಾ ನೋಡು. ಸಿನಿಮಾ ನೋಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಮಾಡೋದು ಯಾರು ಬಾವ? ಬನ್ನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಗಣಿ, ಅಡುಗೆ ಮನೇಲಿ ನಿನ್ನ ಸಹಾಯ ಏನೂ ಬೇಡ. ನಿನಗೆ ಸಹಾಯ ಮಾಡಲೇಬೇಕು ಅಂತ ಇದ್ರೆ ಹೋಗಿ ಮೊಸರು ಪ್ಯಾಕೆಟ್ ತಗೊಂಬ. ಸರಿ ಬಾವ, ಹಿಂಗೋಗಿ ಹಿಂಗೆ ಬರ್ತೀನಿ, ನೋಡ್ತಾರಿ. ನೋಡ್ತಾ ಇರೋ, ನಾನು ಅಡುಗೆ ಮನೆ ಕಡೆ. ಎಕ್ಸ್ಕ್ಯೂಸ್ ಮೀ ಸರ್. ಏನಪ್ಪ ಇದು? ಸರ್, ಪ್ರೀತಮ್ ಸರ್ ಫೋನ್ ಮಾಡಿ ನಮ್ಮ ಅಂಗಡಿಗೆ ಆರ್ಡ್ರ್ ಮಾಡಿದ್ರು, ಕೊಟ್ಟೋಗೋಣ ಅಂತ ಬಂದೆ. ಸರಿ ಕೊಡು. ಥ್ಯಾಂಕ್ ಯು. ಏನಿರ್ಬೋದು? ಓಹ್, ವ್ಯಾಲೆಂಟೈನ್ಸ್ ಡೇಗೆ ಜನನಿಗೆ ಗಿಫ್ಟ್ ಕಳಿಸಿದ್ದಾನೆ. ಗುಡ್ ಗುಡ್. ಬಾವಾ 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 ಬಾವಾ, ಇಷ್ಟು ದೊಡ್ಡ ಬಾಕ್ಸು. ಬಾಂಬ್ ಏನಾದ್ರೂ ಇದೆಯಾ? ದಾಮಿನಿ, ನಿನ್ನ ಬಾಯಲ್ಲಿ ಒಳ್ಳೆ ಮಾತು ಬರಲ್ವಾ? ಬಾಮ ಜನನಿ. ಜನನಿಗೋಸ್ಕರ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಂತ ಪ್ರೀತು ಇಲ್ಲಿ ಫೋನ್ ಮಾಡಿ ಆರ್ಡರ್ ಮಾಡಿದ್ದಾನೆ. ಆ ಅಂಗಡಿಯವರು ಡೆಲಿವರ್ ಮಾಡಿದ್ದಾರೆ ಅಷ್ಟೇ. ಅಷ್ಟೇನಾ? ಅಯ್ಯಯ್ಯೋ, ನಾನು ದುಬೈಯಿಂದ ಕೆಜಿ ಚಿನ್ನ ಕಳ್ಸಿದಾನೇನೋ ಅಂತ ಅನ್ಕೊಂಡಿದ್ದೆ. ಅಷ್ಟೇನಾ? ಆದ್ರೂ ಪರವಾಗಿಲ್ಲ. ಜನನಿ, ಓಪನ್ ಮಾಡಮ್ಮ. ನನಗೆ ಕ್ಯೂರಿಯಾಸಿಟಿನ ತಡ್ಕೊಳಕ್ಕೆ ಆಗಲ್ಲ. ಪ್ಲೀಸ್, ನಾನು ಹೆಲ್ಪ್ ಮಾಡ್ಲಾ? ಸೋ ನೈಸ್. ಅಯ್ಯ, ನಾನೇನೋ ಚಿನ್ನ ಕಳ್ಸಿರ್ತಾನೆ ಅಂತ ಅಂದ್ಕೊಂಡಿದ್ದೆ. ಗೊಂಬೆ ಕಳ್ಸಿದಾನ? ಪರವಾಗಿಲ್ಲ, ಇಟ್ಕೊಳಮ್ಮ ಜನನಿ, ಇಟ್ಕೋ. ಜನನಿ, ಪ್ರೀತು ಇಲ್ವಲ್ಲ, ಅದಕ್ಕೆ ಅವ್ನು ನೆನಪು ಬಂದರೆ ಈ ಗೊಂಬೆ ಜೊತೆ ಮಾತಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಪ್ರೀತಿ ಮಾಡ್ಕೊಂಡಿರ್ಲಿ ಅಂತ ಕಳ್ಸಿದಾನೆ ಅನ್ಸುತ್ತೆ ಕಣಮ್ಮ. ನನ್ನ ಗಂಡನೂ ಇದ್ದಾನೆ. ಯಾವಾಗ ನೋಡಿದ್ರು ಪಕ್ಕದಲ್ಲಿ ಕುತ್ಕೊಂಡು ಲೆಕ್ಕ ಹಾಕ್ತಿರ್ತಾನೆ. ಒಂದು ಒಳ್ಳೆ ಗಿಫ್ಟ್ ಕೊಡಿಸ್ತಿಲ್ಲ, ಇಷ್ಟು ವರ್ಷ ಆಯಿತು. ಬೇಜಾರಾಗಬೇಡಿ ಚಿಕ್ಕತ್ತೆ, ಚಿಕ್ಕ ಮಾವನ ಹತ್ರ ನಾನು ಮಾತಾಡ್ತೀನಿ. ಅಯ್ಯಯ್ಯೋ ಬೇಡಮ್ಮ ಜನನಿ, ಅದಕ್ಕೂ ನಾನೇ ಬಯಸ್ಕೋಬೇಕು. ಜನನಿ, ಈ ಸಲ ಪ್ರೀತು ಅಲ್ಲಿ, ನೀನು ಇಲ್ಲಿ. ವ್ಯಾಲೆಂಟೈನ್ಸ್ ಡೇನ ಹೇಗೆ ಆಚರಿಸ್ತೀರಾ? ದಾಮಿನಿ, ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಇಬ್ಬರು ಒಟ್ಟಿಗೆ ಒಂದೇ ಜಾಗದಲ್ಲಿ ಇರಬೇಕು ಅಂತ ಏನಿಲ್ಲ. ಒಬ್ರು ಮುಖ ಇನ್ನೊಬ್ರು ನೋಡಿಕೊಂಡು ಸೆಲೆಬ್ರೇಟ್ ಮಾಡ್ಬೋದು. ಅದು ಹೇಗೆ ಭಾವ? ಅದಕ್ಕೆ ಇದೆಯಲ್ವಾ ವಿಡಿಯೋ ಕಾಲ್. ನಿನ್ಗೆ ಗೊತ್ತಿಲ್ವಾ? ಗೊತ್ತಿದೆ ಭಾವ. ಆದರೂ ಎದ್ರ ಬದ್ರ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡು, ಆಹಾ, ಆ ಪ್ರೀತಿನ ಹಂಚ್ಕೊಳ್ಳೋದ್ರ
ಮಜಾನೇ ಬೇರೆ ಭಾವ. ಆದರೆ ಆ ಅದೃಷ್ಟ ಈ ವರ್ಷ ನಮ್ಮ ಜನನಿಗೆ ಇಲ್ಲದೆ ಹೋಯ್ತಲ್ಲ ಅಂತ ಫೀಲಿಂಗ್ ಆಗ್ತಿದೆ ಭಾವ. ಹಾಂ, ಈ ಸಲ ಆಗಿರೋ ಡಿಸಪಾಯಿಂಟ್ಮೆಂಟು ಇನ್ಯಾವ ವರ್ಷನೂ ನಮ್ಮ ಜನನಿಗೆ ಬರದೇ ಇರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಇದನ್ನು ಹುಷಾರಾಗಿಟ್ಕೋ. ಜನನಿ, ಅವಳಿಗೇನೋ ಹೇಳಿದ್ಲು ಅಂತ ನೀನು ಬೇಜಾರು ಮಾಡ್ಕೋಬೇಡಮ್ಮ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಮಾವ? ಪ್ರೀತು ಹೋಗಿರೋದು ಬಿಸ್ನೆಸ್ ಕೆಲಸದ ಮೇಲೆ ಅಲ್ವಾ? ಅದರಿಂದ ನಮ್ಮ ಕಂಪನಿಗೆ, ಅರ್ಸನ್ ಕೋಟೆಗೆ ಒಳ್ಳೆ ಹೆಸರು ಬರುತ್ತೆ. ನನಗೆ ಅದರಿಂದ ಏನೂ ಬೇಜಾರಿಲ್ಲ ಬಿಡಿ. ಈ ಸರಿ ಅಲ್ದಿದ್ರೆ ಏನಂತೆ, ಮುಂದಿನ ಸರಿ ನಾನು, ಪ್ರೀತು, ನನ್ನ ಮಗು ಜೊತೆ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಇದು ವೀರಣ್ಣನಿಗೆ ತಕ್ಕ ಮಗಳು ಆಡೋ ಮಾತು. ಯಾರು ಸಿನಿಮಾ ನೋಡಿದ್ದು ಸಾಕು, ಬಾ ಊಟ ಮಾಡೋಣ. ಅಡುಗೆ ಎಲ್ಲ ರೆಡಿ ಇದೆ. ನಾನು ಹೇಗೆ ಊಟ ಮಾಡಲಿ? ನಾನಿದ್ದೀನಲ್ವಾ, ಬಾ. ಕೂತ್ಕೋ. ತಲೆ ತೊಳೋ. ಸಾರಥಿ, ಇಷ್ಟೇ ಬಂದುಬಿಟ್ರಾ? ಗಣಿ ಹೇಳ್ತಾ ಇದ್ದ ನಿಮ್ಗೆ ಇವತ್ತು ನೈಟ್ ಡ್ಯೂಟಿ ಬರೋದು ಲೇಟ್ ಆಗುತ್ತೆ ಅಂತ. ಹೌದು ದೊಡ್ಡ ಯಜಮಾನ್ರೆ, ಮಧ್ಯ ಒಂದು ಅರ್ಧ ಗಂಟೆ ಬಿಡುವು ಸಿಕ್ತು. ನೀವು ಅಡುಗೆ ಮಾಡ್ಕೊಂಡಿರ್ತೀರೋ ಇಲ್ವೋ ಅಂದ್ಕೊಂಡು ಮಾಡಿಟ್ಟು ಹೋಗೋಣ ಅಂತ ಬಂದೆ. ಸಾರಥಿ, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಕೂತ್ಕೊಳ್ಳಿ, ಅಡುಗೆ ಎಲ್ಲ ರೆಡಿ ಇದೆ, ಒಟ್ಟಿಗೆ ಊಟ ಮಾಡೋಣ. ಹಾಂ, ಕೈ ತೊಳ್ಕೊಂಬರ್ತೀನಿ. ಹಾಂ. ನೀವೇನಾದರೂ ಅನ್ಕೋತೀರಾ? ಛೇ, ಇಲ್ಲಪ್ಪ. ಎಷ್ಟೇ ಆಗಲಿ ನೀವು ಗಂಡ ಅಂತೀ ಅಲ್ವಾ ದೊಡ್ಡ ಯಜಮಾನ್ರೆ, ನಾನಾಗೇನಾದರೂ ಅಂದ್ಕೊಳ್ಳಿ. ನೋಡಿದ್ಯಾ, ಅವ್ರೇನೂ ಅಂದ್ಕೊಳ್ಳೋದು ಬಂತೆ. ತಿನ್ನು. ದೊಡ್ಡ ಯಜಮಾನ್ರೆ, ಹೇಳಿ ಸಾರಥಿ. ಏನಿಲ್ಲ ಬಿಡಿ ಸಾರಥಿ. ಸಾರಥಿ, ನನಗೆ ತಿನ್ಸಲ್ವಾ?
ಏನು ಹೇಳ್ತಾ ಇದೀಯಮ್ಮ? ನೀನು ಅರಸನಕೋಟೆಗೆ ಹೋಗ್ತೀಯಾ? ಎಸ್. ಯಾಕೆ? ಸಂಹಾರ ಮಾಡೋಕೆ. ನೋಡಮ್ಮ, ಕಷ್ಟದಲ್ಲಿರೋ ಜನ ಅರಸನಕೋಟೆಗೆ ಮಧ್ಯರಾತ್ರಿ ಹೋದರೂ ಕೂಡ ಅವ್ರಿಗೆ ಸಹಾಯ ಸಿಗುತ್ತೆ. ಅದಕ್ಕೆ ಅವರು ಅರಸನಕೋಟೆನ ದೇವಸ್ಥಾನ ಅಂತ ಕರೆಯೋದು, ಅಲ್ಲಿರೋ ಅಖಿಲಾಂಡೇಶ್ವರಿನ ದೇವರು ಅಂತ ಪೂಜಿಸೋದು. ಅಂಥದ್ರಲ್ಲಿ ಶತ್ರುಗಳಿಗೆ ಅಷ್ಟು ಸುಲಭವಾಗಿ ಒಳಗಡೆ ಎಂಟ್ರಿ ಸಿಗುತ್ತಾ? ಸ್ಪೆಷಲ್ ಎಂಟ್ರಿ ಕೊಡ್ತೀನಿ. ಬೇಡ ಬೇಡ ಅನುಷ್ಕಾ, ನನ್ನ ಮಾತನ್ನು ಕೇಳು. ಯಾಕೋ ಹೋಗಿ ಹೋಗಿ ನಾವೇ ಹುಲಿ ಬೋನ್ಗೆ ಬಿದ್ದಾಗ್ತಾ ಇದೆ. ಗಾಬರಿ ಆಗ್ಬಿಡಿ ಮಾವ, ತಮಾಷೆ ಗದರಿದೆ ಅಷ್ಟೇ. ಆದರೆ ಅರಸನಕೋಟೆಗೆ ನಾನು ಹೋಗೋದು ಮಾತ್ರ ತಮಾಷೆ ಅಲ್ಲ. ಐ ಆಮ್ ವೆರಿ ಸೀರಿಯಸ್. ಅಂಡರ್ಸ್ಟ್ಯಾಂಡ್? ಸರಿ ಅಮ್ಮ, ಆದರೆ ಅಲ್ಲಿ ಹೋಗಿ ಏನು ಮಾಡ್ತೀಯ? ನನ್ನ ಸೇಡಿನ ಜ್ವಾಲೆಯಲ್ಲಿ ಎಲ್ಲರೂ ಸುಟ್ಟಿ ಭಸ್ಮ ಮಾಡ್ತೀನಿ. ಅದು ಅಷ್ಟು ಸುಲಭ ಅಲ್ಲಮ್ಮ, ನನ್ನ ಮಾತು ಕೇಳು. ನೋಡು, ಇದ್ದೊಬ್ಳು ತಂಗಿ ಸತ್ತೋದ್ಲು, ಅವ್ರ ಮಗಳಲ್ಲಿ ಒಬ್ಳು ಜೈಲಲ್ಲಿದ್ದಾಳೆ, ಇನ್ನೊಬ್ಳು ನೀನು. ನಿನಗೇನಾದ್ರು ಹೆಚ್ಚು ಕಡಿಮೆ ಆದರೆ ನಿಮ್ಮ ಜೀವ ಉಳಿತು ಅಂತ ಖುಷಿಯಾಗಿರಿ. ನೋಡಮ್ಮ, ನಿನಗೆ ನನ್ನ ಬಗ್ಗೆ ಮಾವ ಅನ್ನೋ ಪ್ರೀತಿ ಇಲ್ಲದೆ ಇರ್ಬೋದು, ಆದರೆ ನನಗೆ ನೀನು ನನ್ನ ತಂಗಿ ಮಗಳು ಅನ್ನೋ ಸೆಂಟಿಮೆಂಟ್ ಇದೆ. ಸೆಂಟಿಮೆಂಟಿಗೆಲ್ಲ ನನ್ನ ಹತ್ರ ಜಾಗ ಇಲ್ಲ. ಅದು ಯಾವತ್ತೂ ಸತ್ತೋಯ್ತು. ಸರಿನಮ್ಮ, ನೀನು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ಯಾ, ಆದರೆ ಹೇಗೆ? ಯಾಕಂದರೆ ಅರಸನಕೋಟೆಯವ್ರ ದೃಷ್ಟಿಲಿ ನೀನು 1 ವರ್ಷದ ಹಿಂದೆನೇ ಸತ್ತೋಗಿದೆಯಾ. ಈಗ ದಿಢೀರಂತ ನೀನು ಹೋಗಿ ಅವ್ರ ಮುಂದೆ ನಿಂತರೆ ಅವ್ರು ನಿನ್ನ ಸುಮ್ಮನೆ ಬಿಡ್ತಾರಾ? 10 ಪ್ರಶ್ನೆ, ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಳುತ್ತೆ. ಇಷ್ಟು ದಿನ ನೀನು ಎಲ್ಲಿದ್ದೆ, ಹೇಗೆ ಬದುಕಿದೆ, ನಿನ್ನಿಂದ ಯಾರಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಬೇಡ ಅನುಷ್ಕಾ, ತುಂಬಾ ರಿಸ್ಕ್ ಇದೆ. ನನ್ನ ಮಾತು ಕೇಳಮ್ಮ. ನೋಡು, ಮೊದಲು ನಿನ್ನ ಟ್ರೀಟ್ಮೆಂಟ್ ಮುಗಿಲಿ, ಗುಣ ಆಗು. ಆಮೇಲೆ ನಾನೇ ಒಬ್ಬ ಒಳ್ಳೆ ಹುಡುಗನ ನೋಡಿ ನಿಂಗೆ ಮದುವೆ ಮಾಡಿಸ್ತೀನಿ. ಲೈಫಲ್ಲಿ ಹಾಯಾಗಿ ಸೆಟ್ಲ್ ಆಗಮ್ಮ. ಹಾಗಾದ್ರೆ ಅರಸನಕೋಟೆ ಅವ್ರ ಮೇಲೆ ಸತ್ತಿರೋ ನಿಮ್ಮ ತಂಗಿ ಬಂದು ಸೇಡ್ ತಿಸ್ಕೋತಾಳ? ನಾನು ಸಾಯ್ದೆ ಬದುಕಿರೋದೆ ಅರಸನಕೋಟೆ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಬೇಕು ಅಂತ. ಆ ದೇವ್ರೆ ನನ್ನ ಆಯುಸ್ಸನ್ನ ಕಿತ್ಕೊಳ್ದೆ ಮರು ಜೀವ ಕೊಟ್ಟಿದ್ದಾನೆ. ಅದನ್ನ ವೇಸ್ಟ್ ಮಾಡ್ಕೊಳ್ಬಾರ್ದಲ್ವಾ ಮಾವ? ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ನಾನಂತೂ ಆ ಮನೆಗೆ ಎಂಟ್ರಿ ಕೊಟ್ಟೇ ಕೊಡ್ತೀನಿ. ಸರಿನಮ್ಮ, ನಿನ್ನಿಷ್ಟ. ಆದರೆ ಹೇಗೆ ಹೋಗ್ತೀಯಾ? ರಘು, ಇವತ್ತು ವ್ಯಾಲೆಂಟೈನ್ಸ್ ಡೇ. ಪ್ರೀತುನೂ ಇಲ್ಲೇ ಇದ್ದು ಜನನಿ ಪ್ರೀತು ಇಬ್ಬರು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪಾಪ ಜನನಿ ಬಸರಿ ಹುಡುಗಿ ಅದೆಷ್ಟು ಪ್ರೀತುನ ಮಿಸ್ ಮಾಡ್ಕೋತಿದ್ದಾಳೋ ಏನೋ. ಜನನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ? ನನ್ನ ದೃಷ್ಟಿನೇ ತಾಕತ್ತೆ. ಜನನಿ, ನೀನು ಪ್ರೀತು ಇವತ್ತು ವ್ಯಾಲೆಂಟೈನ್ಸ್ ಡೇನ
ವಿಡಿಯೋ ಕಾಲಲ್ಲೇ ಸೆಲೆಬ್ರೇಟ್ ಮಾಡಬೇಕಾಗತ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಇಷ್ಟು ದಿನ ಆ ಪಾರ್ವತಿನ ಹೊಗಳ್ತಾ ಇದ್ರು, ಈಗ ಇರೋದು ಇವಳೊಬ್ಳೆ, ಇವಳನ್ನೇ ಹೊಗಳಬೇಕು. ಅಯ್ಯೋ ಇಲ್ಲ ಅತ್ತೆ, ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಆದರೆ ಸಿಕ್ಕಿರೋ ಜವಾಬ್ದಾರಿನ ನಿಭಾಯಿಸೋದು ಮುಖ್ಯ ಅಲ್ವಾ? ನಿಜನಮ್ಮ. ಮ್ಯಾಮ್ ಫೋನ್. ಹೇಳಿ ಆನಂದ್. ನಾನು ಕಾಲ್ ಮಾಡ್ತೀನಿ. ಅಖಿಲ, ಯಾರದ್ದು ಫೋನು? ಏನಂತೆ? ನಮ್ಮ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಇಂಪಾರ್ಟೆಂಟ್ ಮೀಟಿಂಗ್ಗಳು, ಡೀಲಿಂಗ್ಸು, ಕೆಲವು ಕಾನ್ಫರೆನ್ಸ್ಗಳು ಇದೆಲ್ಲ ಪೆಂಡಿಂಗ್ ಇದೆಯಂತೆ. ಅದು ನಮ್ಮ ಕಂಪನಿಯ CEO ನೋಡ್ಕೋಬೇಕಾಗಿರುವಂಥದ್ದು. ದುಬೈ ಕಾನ್ಕ್ಲೇವ್ಗೇನೋ ಪ್ರೀತುನ ಕಳಿಸಿದ್ದಾಯಿತು. ಇಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳೋರು ಒಬ್ರು ಬೇಕಲ್ಲ, ಅದಕ್ಕೆ ಆನಂದ್ ಫೋನ್ ಮಾಡಿದ್ರು. ಅಖಿಲ, ಈಗಿರೋ ಪರಿಸ್ಥಿತಿನಲ್ಲಿ ಆದಿತ್ಯನ CEO ಆಗಿ ಮುಂದುವರ್ಸೋಕ್ಕೆ ಖಂಡಿತ ಒಪ್ಪಲ್ಲ. ಏನು ಮಾಡೋದು?